ಸರ್ ಇದೆಲ್ಲ ನಾವು ಪಿಕ್ಚರ್ ನೋಡ್ತಾ ಇದ್ರೆ ಎರಡೂ ರಾಜ್ಯಗಳ ಚುನಾವಣಾ ಫಲಿತಾಂಶ ನೋಡ್ತಿದ್ರೆ ಒಂದು ಈ ಬಾರಿ ಎರಡೂ ರಾಜ್ಯಗಳ ಚುನಾವಣೆಯಲ್ಲಿ ಎಸ್ಪೆಷಲಿ ಹರಿಯಾಣದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕಿಂಗ್ ಬರ್ತಾ ಇದೆ ಸರ್, ನೋಡೋಣ. ಕುಸ್ತಿಪಟುಗಳ ನಾಡಲ್ಲಿ ಕಾಂಗ್ರೆಸ್ ಕಮಾಲ್, ಹರಿಯಾಣ ಅಖಾಡದಲ್ಲಿ ಬಿಜೆಪಿ ಮಕಾಡೆ. ಇದು ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಕ್ಸಿಟ್ ಪೋಲಲ್ಲೂ ಕೂಡ ಇದನ್ನೇ ಆಡಳಿತ ವಿರೋಧಿ ಅಲೆಯಲ್ಲಿ ಬಿಜೆಪಿ ಕಂಗಾಲು. ಬರೋಬ್ಬರಿ 57 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡ್ಕೊಂಡಿದೆ. ಕಳೆದ 10 ವರ್ಷಗಳಿಂದ ಹರಿಯಾಣದಲ್ಲಿ ಬಿಜೆಪಿಯ ಬಾವುಟ ಹಾರಿತು, ಬಿಜೆಪಿ ಅಲ್ಲಿ ಆಡಳಿತವನ್ನು ಮಾಡಿತ್ತು. ಆದರೆ 2024ರ ವಿಧಾನಸಭಾ ಚುನಾವಣೆಯಲ್ಲಿ 2023ರ ಲೋಕಸಭಾ ಚುನಾವಣೆಯನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಆದಂಥ ಒಂದು ಫಲಿತಾಂಶವನ್ನೇ ಕೊಡ್ತೀವಿ ಅನ್ನುವಂತಹ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹಾಗೂ ಕುಸ್ತಿಪಟುಗಳು ಸೇರಿದಂತೆ ಅಲ್ಲಿ ಮಾಡಿದಂಥ ಒಂದು ತಂತ್ರಗಾರಿಕೆ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಆದಂಥ ಒಂದು ತಪ್ಪನ್ನು ಬಿಜೆಪಿ ಅರಿತುಕೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸ್ತಾ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಫಲಿತಾಂಶ ಬರ್ತಾ ಇರುವಂಥದ್ದು. ಬರೋಬ್ಬರಿ 57 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. ಬಹಳಷ್ಟು ದೊಡ್ಡ ಮಟ್ಟದ ಒಂದು ಮುನ್ನಡೆ ಅಂತಲೇ ಹೇಳ್ಬೋದು. ಕಿಸಾನ್, ಜವಾನ್, ಪೈಲ್ವಾನ್ ಈ ಮೂರರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಮಿಸ್ಮ್ಯಾನೇಜ್ಮೆಂಟ್ ಆಯ್ತಾ ಅಂತ ಹರಿಯಾಣದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಈ ಹಿಂದೆನೂ ಬಹಳ ಸರಿ ಮಾತಾಡಿದ್ವಿ, ಹರಿಯಾಣ ಒನ್ ಸೈಡೆಡ್ ಆಗುತ್ತಾ ಅಂತ. ಅದೇ ಥರ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಸರ್ಕಾರ ಫಿಕ್ಸಾ? ಹಾಗಾದರೆ ಭಾರತದ ಮುಕುಟಮಣಿಯಲ್ಲಿ ಅತಂತ್ರ ಸರ್ಕಾರದ ರಚನೆಯ ಸಂದೇಶ ಸಾರ್ತಾ ಇದ್ದಾರೆ ಜನ. ಯಾವ ಪಕ್ಷಕ್ಕೂ ಬಹುಮತ ನೀಡಿಲ್ಲ ಮತದಾರರು. ಬಿಜೆಪಿ 29, ಕಾಂಗ್ರೆಸ್ಗೆ 44 ಕ್ಷೇತ್ರಗಳಲ್ಲಿ ಮುನ್ನಡೆ. ಬರೋಬ್ಬರಿ 12 ಕ್ಷೇತ್ರದಲ್ಲಿ ಪಕ್ಷೇತರರು ಮುನ್ನಡೆ ಸಾಧಿಸಿದ್ದಾರೆ. ಪಕ್ಷೇತರರು ಇಲ್ಲಿ ಒಂದು ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇರ ಹಣಾಹಣಿ. ಪಿಡಿಪಿ ಬರೀ 5, ಎನ್ಸಿ ಕಾಂಗ್ರೆಸ್ 45, ಬಿಜೆಪಿ 23 ಕ್ಷೇತ್ರಗಳಲ್ಲಿ ಮುನ್ನಡೆ. 90 ಒಟ್ಟಿರುವಂಥ ಕ್ಷೇತ್ರಗಳು. ಬಿಜೆಪಿ 25, ಕಾಂಗ್ರೆಸ್ 45, ಪಿಡಿಪಿ 5, ಬಿಜೆಪಿ 28, ಅದರ್ಸ್ 12. ಹರಿಯಾಣದಲ್ಲಿ 90ರ ಪೈಕಿ 87 ಕ್ಷೇತ್ರಗಳ ಟ್ರೆಂಡ್ ಕಾಣಿಸ್ತಾ ಇದೆ. ತುಂಬ ಅರ್ಲಿ ಟ್ರೆಂಡ್ಸ್ ಇದೆ, ಇನ್ನು 9 ಗಂಟೆ ಆಯಿತು ಅಷ್ಟೇ. ಬಿಜೆಪಿ 23, ಕಾಂಗ್ರೆಸ್ 56, ಬಹುಮತಕ್ಕೆ 46 ಅಥವಾ 45. 2 ಕ್ಷೇತ್ರಗಳಲ್ಲಿ, 2 ರಾಜ್ಯಗಳಲ್ಲಿ, ಒಂದು ರಾಜ್ಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಅಂತ ಕಾಣಿಸ್ತಾ ಇದೆ. ಹರಿಯಾಣದಲ್ಲಿ ಒನ್ ಪಾರ್ಟಿ 56 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಸೊ ಸರ್ಕಾರ ರಚನೆಯತ್ತ ದಾಪುಗಾಲಿಡ್ತಾ ಇದೆ. ಜಮ್ಮು ಕಾಶ್ಮೀರದ ಟ್ರೆಂಡ್ಗಳು ಒಂದು ರೀತಿ ಈ ಹಿಂದೆ ಸಮೀಕ್ಷೆ ಹೇಳಿದಂಥ ರೀತಿಯಲ್ಲೇ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ಲೂ ಕೂಡ ಜಮ್ಮು ಹಾಗೂ ಕಾಶ್ಮೀರ ಎರಡನ್ನು ಬೇರೆ ಬೇರೆಯಾಗಿ ನೋಡಬೇಕೇನೋ ಅಂತ. ಕಾಶ್ಮೀರ ವ್ಯಾಲಿ ಒನ್ ಸೈಡೆಡ್ ಕಾಂಗ್ರೆಸ್ಗೆ ವೋಟ್ ಹಾಕಿದಾಗ ಕಾಣಿಸ್ತಾ ಇದೆ ಶಿವಶಂಕರ್ ಸರ್. ಇನ್ನೊಂದು ಕಡೆಯಿಂದ ಜಮ್ಮುಗೆ ಬಂದಾಗ ಈ ಹಿಂದೆ 36-37 ಕ್ಷೇತ್ರಗಳಿತ್ತು, ಡಿಲಿಮಿಟೇಷನ್ ಆಯಿತು. ಈಗ 43 ಕ್ಷೇತ್ರಗಳಿಗೆ ಏರಿಕೆ ಮಾಡಿದ್ದಾರೆ. ಒಂದು 16 ಕ್ಷೇತ್ರಗಳು ಅದರ ಪೈಕಿಯೂ ಕೂಡ ಮುಸ್ಲಿಂ ಡಾಮಿನೇಟೆಡ್ ಇದೆ. 6 ಕ್ಷೇತ್ರಗಳನ್ನು STಗೆ ರಿಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲೊಂದು ಕಾಸ್ಟ್ ಈಕ್ವೇಷನ್ ಅಂತ ಮಾಡಿತ್ತು ಬಿಜೆಪಿ. ಸ್ಟಿಲ್ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆಯಾ ಅಂತ. ಇಲ್ಲಿ ಪಕ್ಷಗಳ ಹಿನ್ನಡೆ ಮುನ್ನಡೆಗಿಂತ ಹೆಚ್ಚಾಗಿ ಈ ಬಾರಿಯ ಚುನಾವಣೆ ಬಗ್ಗೆ ಮಾತಾಡಲೇಬೇಕು, ಮತದಾನದ ಬಗ್ಗೆ ಮಾತಾಡಬೇಕು. ಎಂಥ ಜನರ ಅಭೂತಪೂರ್ವವಾದಂಥ ಬೆಂಬಲ ಇತ್ತು ಅಂತ ಈ ಚುನಾವಣೆಗೆ, ಮತದಾನಕ್ಕೆ. ಅದೇ ನಾನು ಆಗಲೇ ಹೇಳಿದಾಗೆ ಇದು ಜನತಂತ್ರದ ವಿಜಯ. ಯಾವ ಸ್ಟೇಟು, ಯಾವ ರಾಜ್ಯ ಹತ್ಕೊಂಡು ಹುರಿತಾ ಇತ್ತು ಅಂದರೆ ಏನಂತಂದರೆ, ಇದರಲ್ಲಿ ಪ್ರತ್ಯೇಕತಾವಾದ ಅಂದರೆ ಈ ಭಾರತದ ಕಲ್ಪನೆಗೇನೆ, ಭಾರತದ ಸಮಗ್ರತೆ ಏಕತೆಗೇನೆ ವಿರುದ್ಧವಾದಂಥ ಅದು ಒಂದು ರೀತಿ ರಣರಂಗ ಅದು ಅಂತ ಅನ್ನುವಂಥ ಒಂದು ರಾಜ್ಯದಲ್ಲಿ ಇವತ್ತು ಎಲೆಕ್ಷನ್ ನಡೆದು 65% ಮತದಾನ ಅಂದರೆ ರೆಕಾರ್ಡ್ ಆಗಿರೋದೇ ಒಂದು ದೊಡ್ಡ ವಿಷಯ. ಆಮೇಲೆ ಪ್ರತ್ಯೇಕತಾವಾದಿಗಳೆಲ್ಲ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನದವರು ಇರ್ಬೋದು ಅಥವಾ ಯಾರಾದರೂ ಈ ಕಾಶ್ಮೀರವನ್ನು ಪ್ರತ್ಯೇಕಗೊಳಿಸಬೇಕು ಅಂತ ಇರೋರು ಬಾಯಿ ಮುಚ್ಕೊಳ್ಬೇಕಾದಂತಹ ಒಂದು ಸಂದೇಶ. ಅದಕ್ಕೋಸ್ಕರ ಅಷ್ಟರ ಮಟ್ಟಿಗೆ ಈ BJPನವರು ಈ ಎಲೆಕ್ಷನಲ್ಲಿ ಸೋತೋದ್ರೂ ಪರವಾಗಿಲ್ಲ, ಆದರೆ ಇದನ್ನು ರಿಯಲೈಸ್ ಮಾಡಿದ್ರಲ್ಲ, ಆ ಕ್ರೆಡಿಟನ್ನು ತಗೊಂಡು ಅವರು ಬಹಳ ಏನಂತಂದರೆ ಹೆಮ್ಮೆಯನ್ನು ಅಂದರೆ ಒಂದು ದೇಶಕ್ಕೆ ನಾವು ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದೀವಿ ಅಂತ ಹೇಳ್ತಾ, ಈಗ ಅಕಸ್ಮಾತ್ UPA ಗೆದ್ದರೆ ಆ ಸರ್ಕಾರವನ್ನು ರಚನೆ ಮಾಡುವಂಥ ಪ್ರಾಸೆಸ್ಗೆ ಅನುವು ಮಾಡಿ ಬೆಂಬಲ ಕೊಟ್ಟರೆ ಅವರು ಬಹಳ BJPನವ್ರು ನಿಜವಾಗ್ಲೂ ಕೂಡ ಅವ್ರು ಹೇಳ್ಕೊಳ್ಳೋ ಹಾಗೆ ನೋಡಿ, ನಾವು ಆರ್ಟಿಕಲ್ 370 ತೆಗೆದು ಎಲೆಕ್ಷನ್ ಎಲ್ಲ ಮಾಡಿಸಿದ್ದೀವಿ ಅಂತ ಹೇಳ್ತಾರಲ್ಲ, ಆ ಶ್ರಮ ಸಾರ್ಥಕ ಆಗುತ್ತೆ.
ಅದು ಬಿಟ್ಟು ಇವಾಗ ಅದೇನೋ ಒಂದು ರೀತಿ ಕಿತಾಪತಿ ಮಾಡಿಕೊಂಡು ಇಲ್ಲ, ಇದು ನಾವು ನಾಮಿನೇಟೆಡ್ ಮೆಂಬರ್ಸ್ ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ ದೊಡ್ಡ ಬಿಜೆಪಿ ಮ್ಯಾಂಡೇಟ್ ಅಂತ ಬಂದ್ರೆ ಅಲ್ಲಿ ಸರ್ಕಾರ ರಚನೆ ಮಾಡೋದು ಬಿಜೆಪಿ ಅಂತ ಸರ್. ಅಲ್ಲ ಬಿಜೆಪಿ ಅಲ್ಲ ಅಂದ್ರೆ ಅಲ್ಲಿ ಇಲ್ಲ ಸರ್, ಒಂದು ನಿಮಿಷ ತಾವೇ ಹೇಳಿದ್ದಂಗೆ ತಾವೇ ಇದನ್ನು ಮುಂದುವರಿಸಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾವು ರಾಜಕಾರಣಕ್ಕೆ ಬಂದಿರೋದನ್ನೇ ಆಡಳಿತ ಮಾಡಬೇಕು. ಕರೆಕ್ಟ್. ನಮಗೆ ಮಾರ್ಗಗಳು ಬೇರೆ ಇರ್ಬೋದು. ಈಗ ಅತಂತ್ರ ವಿಧಾನಸಭೆಗಳಲ್ಲಿ ನಮ್ಮ ಒಂದು ಅಧಿಕಾರವನ್ನು ಚಲಾಯಿಸಬೇಕಾದ್ರೆ ನಮ್ಗೆ ಅಧಿಕಾರ ಬೇಕಾಗ್ತದೆ. ಅಂತ ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ಪ್ರಾದೇಶಿಕ ಮಾಡ್ಕೊತೀವಿ. ಅಲ್ಲ ನೀವು ನಂಬರ್ಸ್ ಅನ್ನ ಮಸ್ಟರ್ ಮಾಡುವಾಗ ನೀವು ಪೋಸ್ಟ್ ಪೋಲ್ ಅಲಯನ್ಸ್ ಮಾಡ್ಕೊಳ್ಳಿ, ಆಮೇಲೆ ಇದು ಬೆಂಬಲವನ್ನ ತಗೊಳ್ಳಿ, ಇಂಡಿಪೆಂಡೆನ್ಸ್ ಇದು ಸಪೋರ್ಟ್ನ ತಗೊಳ್ಳಿ, ಇದೆಲ್ಲ ಲೆಜಿಟಿಮೇಟ್. ಆದರೆ ಇವಾಗ ಪ್ರಶ್ನೆ ಏನಂದ್ರೆ 5 ಜನ ನಾಮಿನೇಟೆಡ್ ಮೆಂಬರ್ ಇವತ್ತಿನವರೆಗೂ ಅವ್ರಿಗೆ ವೋಟ್ ರೈಟ್ಸ್ ಇಲ್ಲ, ವೋಟಿಂಗ್ ರೈಟ್ ಇಲ್ಲ. ಇವತ್ತು ಸಾಯಂಕಾಲ ನೀವು ಎಲೆಕ್ಷನ್ಗೋಸ್ಕರ ಸರ್ಕಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ವೋಟಿಂಗ್ ರೈಟ್ಸ್ ಅನ್ನು ಕೊಟ್ಟು 5 ಜನನ ಸೇರಿಸಿ ಅಲ್ಲಿ ಏನಂದ್ರೆ ಇವಾಗ ಸ್ಟ್ರೆಂತ್ ಆಫ್ ಅಸೆಂಬ್ಲಿ ಎಷ್ಟು ಗೊತ್ತಾ, ಅದು ಎಷ್ಟು 90, ಅದು 95 ಆಗ್ಬಿಟ್ಟು ಅಲ್ಲ 95 ಆಗಿ ಈಗ ಮ್ಯಾಜಿಕ್ ನಂಬರು ಇವಾಗ 46 ಬೇಕು, 49 ಮಾಡಿ ಈ ಸರ್ಕಸ್ ಮಾಡಿ ನೀವು ಮಾಡಿದಂತಹ ಒಂದು ಒಳ್ಳೆ ಪ್ರಯತ್ನಕ್ಕೆ ನೀವು ಯಾಕೆ ಇದು ಮಾಡ್ತೀರಾ? ಇವತ್ತು ಉದಾತ್ತವಾಗಿ UPA ಏನಾದರೂ ಇದು ಬಂದರೆ, ಮ್ಯಾಂಡೇಟ್ ಬಂದರೆ ಅದನ್ನು ಇದೇನೋ ಒಂದು ರೀತಿ ಗ್ರೇಸ್ಫುಲ್ ಆಗಿ ಅಕ್ಸೆಪ್ಟ್ ಮಾಡಿ, ಸೋಲನ್ನು ಅಕ್ಸೆಪ್ಟ್ ಮಾಡಿ. ಅಲ್ಲ, ನೀವು ಒಂದು ಹೇಳ್ಕೊಳಕ್ಕಿದೆ ಇವ್ರಿಗೆ, ಬಿಜೆಪಿ ಅವ್ರಿಗೆ ಒಂದು ಹೇಳ್ಕೊಳಕ್ಕಿದೆ. ನನಗೇನೋ ಹಂಗೆ ಅನಿಸುತ್ತೆ ಅಂತ ಕಾಣಿಸ್ತಿಲ್ಲ. ಬಟ್ ನೀವು ಹೇಳೋದು ಒಂದು ಟೆಕ್ನಿಕಲ್ ಪಾಯಿಂಟ್ ಕರೆಕ್ಟ್ ಇರ್ಬೋದು. ಈಗ 5 ಜನರನ್ನು ನಾಮಿನೇಟ್ ಅವ್ರಿಗೆ ವೋಟಿಂಗ್ ಪವರ್ ಕೊಟ್ಟು ಅದನ್ನು ಮ್ಯಾಜಿಕ್ ನಂಬರನ್ನು ವಿಸ್ತರಣೆ ಮಾಡಿ ಮತ್ತೆ ಅವ್ರಿಗೆ ಕಾಂಗ್ರೆಸ್ಗೆ ಅಷ್ಟು ಈಸಿಯಾಗಿ ಅಧಿಕಾರ ಸಿಗದೇ ಇರುವಂತಹ ಒಂದು ರೀತಿ. ಬಟ್ ಒಂದಂತೆ ಸ್ಪಷ್ಟ, ಈಗ ಹೋಗ್ತಿರುವಂತಹ ಒಂದು ಮುನ್ನಡೆಯನ್ನು ನೋಡಿದ್ರೆ ಬಹುತೇಕ ಕಾಂಗ್ರೆಸ್ ಪ್ಲಸ್ ಅದರ್ಸು ಸರ್ಕಾರ ರಚಿಸುವಂಥ ಒಂದು ಸಾಧ್ಯತೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಮತದಾರರನ್ನ ಮತಗಟ್ಟೆಗೆ ಕರೆತಂದಂತಹ ಒಂದು ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಳ್ಳುವಷ್ಟು ಶಕ್ತಿ ನಿಮಗಿದೆ. ನಿಮ್ಮ ಎಸ್, ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಮ್ಯಾಜಿಕ್ ನಂಬರ್ 46 ತಲುಪಿದೆ ಕಾಂಗ್ರೆಸ್ ಜಮ್ಮು ಕಾಶ್ಮೀರದಲ್ಲಿ. ಜಮ್ಮು ಕಾಶ್ಮೀರ ಕಾಂಗ್ರೆಸ್ ಮೈತ್ರಿಕೂಟದ ವಶವಾಗುವತ್ತ ಹೊರಟಿದೆ. ಸರಳ ಬಹುಮತದತ್ತ ಹೆಜ್ಜೆ ಹಾಕಿದೆ ಮೈತ್ರಿಕೂಟ. ಆಗ್ಲೇ ಹೇಳ್ತಾ ಇದೆ, ಬಿಜೆಪಿ 27, ಕಾಂಗ್ರೆಸ್ ಅಂದ್ರೆ NC ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ 47 ಅಥವಾ 46 ಅಂತ ಟ್ರೆಂಡ್ ತೋರಿಸ್ತಾ ಇದೆ. ಸೊ ಅಲ್ಲಿ ಅದರ್ಸ್ ಕೂಡ 12 ಜನ ಇದ್ದಾರೆ. ಅದರ್ಸ್ ಅನ್ನ ಪ್ರಾಕ್ಸಿ ಅಂತ ಕರೀತಿದ್ರು ಇಲ್ಲಿವರೆಗೆ. ಬಿಜೆಪಿ ಹೇಳಿರೋದು, ಬಿಜೆಪಿ ನಿಲ್ಲಿಸಿರೋದು ಅದರ್ಸ್ ಅನ್ನ ಎಲ್ಲ ಆದ ನಂತರ ಆ ಅದರ್ಸ್ ಬಿಜೆಪಿ ಜೊತೆ ಬರ್ತಾರೆ. ಇದೊಂದು ಪ್ರಾಕ್ಸಿ ಇದ್ದ ಹಾಗೆ ಅಂತ. ಸೊ ಆ ಪ್ರಾಕ್ಸಿನ ಸೇರಿಸಿದ್ರು ಕೂಡ ಬಿಜೆಪಿಗೆ 40ರಿಂದ 41 ಬರುತ್ತೆ, 41 ಬರುತ್ತೆ. ಕಾಂಗ್ರೆಸ್ 46 ಸರಳ ಬಹುಮತ. ಇಲ್ಲಿ PDP 5. ಸೊ ಈ PDP ಮತಗಳು ಎಲ್ಲಿ ಹೋದ್ವು ಅಂತ ಅದರ್ಸ್ ಬಂದ್ವಾ? ಹೇಳಿದ್ದಾರೆ ಈಗಾಗಲೇ. ನಾವೇನಂತಂದ್ರೆ UPAಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅಂದ್ರೆ ಪ್ರೀ ಪೋಲ್ ಅಲಯನ್ಸ್ ಅವ್ರದ್ದು ಇರಲಿಲ್ಲ. ಪ್ರೀ ಪೋಲ್ ಅಲಯನ್ಸ್ ಇದ್ದಿದ್ದು ಕಾಂಗ್ರೆಸ್ ಮತ್ತೆ ನ್ಯಾಷನಲ್ ಕಾನ್ಫರೆನ್ಸ್ ಮಾತ್ರ. PDP ಇವಾಗ ಜೊತೆ ಸೇರ್ಕೊಂಡ್ರೆ UPA ಗವರ್ನಮೆಂಟ್ ಆಗುವಂತ ಒಂದು ಸಾಧ್ಯತೆ ನಿಚ್ಚಳವಾಗಿ ಕಾಣಿಸುತ್ತೆ. ಅದಕ್ಕೆ ನೀವು ಕನ್ಸ್ಟ್ರಕ್ಟಿವ್ ಆಗಿ ಅದಕ್ಕೆ ಹೆಲ್ಪ್ ಮಾಡಿ, ನೀವು ಕನ್ಸ್ಟ್ರಕ್ಟಿವ್ ಆಗಿ ಅಪೋಸಿಷನ್ ಪಾರ್ಟಿಯಾಗಿ ನೀವು ಹೋರಾಟ ಮಾಡಿ. ಆಮೇಲೆ ಏನಂದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಬಹಳ ಇಂಪಾರ್ಟೆಂಟು. ಜಮ್ಮು ಅಂಡ್ ಕಾಶ್ಮೀರಿಗೆ ರಾಜ್ಯ ಸ್ಥಾನಮಾನ ಕೊಟ್ಟು ದೇಶದೊಳಗಡೆ ಇನ್ನಷ್ಟು ಚೆನ್ನಾಗಿ ಇಂಟಿಗ್ರೇಟ್ ಆಗುವಂತ ಒಂದು ಇದು ಮಾಡಬೇಕು. ಅಲ್ಲಿ ಇದೆಯಾ ಅಂತ ಸರ್. ಈಗ NC ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಬಂದ್ರೆ 370 ವಾಪಸ್ ತರ್ತೀವಿ ಅಂತ. PDP ಹೇಳ್ತಾ ಇದೆ ಬಿಜೆಪಿ ಅವಾಗ ಹೋರಾಟ ಮಾಡಬೇಕು. ಅಂದ್ರೆ ಅಪೋಸಿಷನ್ ಪಾರ್ಟಿಯಾಗಿ ತನ್ನ ರೋಲ್ ಅನ್ನ ತಾನು ಪ್ಲೇ ಮಾಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಏನಂತ ನೀವು ಹೈಲೈಟ್ ಮಾಡೋದಲ್ಲ, ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಏನಂತಂದ್ರೆ ಅಲ್ಲಿ ಒಂದು ಪೋಲರೈಸೇಷನ್ ಮಾಡಿಬಿಟ್ಟಿದ್ದಾರೆ ಡಿಲಿಮಿಟೇಷನ್ ಅಲ್ಲಿ. ಏನಂತಂದ್ರೆ ಜಮ್ಮುನಲ್ಲಿ 43 ಸ್ಥಾನಗಳು, ಕಾಶ್ಮೀರಲ್ಲಿ 47. ಇಲ್ಲಿ ಏನಂದ್ರೆ ಹಿಂದೂ ಮುಸ್ಲಿಂ ಅಂತ ಆಗಿದೆ. ಇಲ್ಲಿ ಏನಂತ ಆಮೇಲೆ ಇದುವರೆಗೂ ಆರ್ಟಿಕಲ್ 370 ಒಂದೇನಿತ್ತಂತಂದ್ರೆ ನಾವು ಯಾಕಂದ್ರೆ ಬಿಜೆಪಿಯನ್ನ ವಿರೋಧಿಸೋರು ಬೇರೆ ಬೇರೆ ತರ ಅದನ್ನ ಇದು ಮಾಡ್ತಾರೆ. ಸರ್, ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ಗೆ ಬೂಸ್ಟ್ ಸಿಕ್ಕಂತಾಗಿದೆ. 2 ರಾಜ್ಯಗಳ ಎಲೆಕ್ಷನ್ ನಲ್ಲಿ ಕೈಗೆ ಬಹುಪರಾಕ್. ಹರಿಯಾಣ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಕಮಾಲ್. ಲೋಕಸಭೆ ಚುನಾವಣೆ ನಂತರ ನಡೀತಾ ಇರುವಂತ 2 ರಾಜ್ಯಗಳ ವಿಧಾನಸಭೆ ಚುನಾವಣೆ, 2 ರಾಜ್ಯದಲ್ಲಿ ಸರಳ ಬಹುಮತದೊಂದಿಗೆ ಸರ್ಕಾರ. ಮ್ಯಾಜಿಕ್ ನಂಬರ್ 46 ದಾಟಿದೆ ಕಾಂಗ್ರೆಸ್ 2 ರಾಜ್ಯದಲ್ಲಿ. 2 ರಾಜ್ಯಗಳಲ್ಲಿಯೂ ಬಿಜೆಪಿಗೆ ಭಾರೀ ಮುಖಭಂಗ. ಇದರ ಅರ್ಥ ಏನು? ಲೋಕಸಭೆ ಚುನಾವಣೆಯಲ್ಲಾದಂಥ ಮಾರಲ್ ಡಿಫೀಟ್, ಅದಾದ ನಂತರ 2 ರಾಜ್ಯಗಳಲ್ಲಾಗ್ತಾ ಇರುವಂಥ ಸೋಲು,
ಇದರಿಂದ ಏನನ್ನು ಕಲಿಬೇಕು ಅಂತ ಬಿಜೆಪಿ ದೊಡ್ಡೇರಿ ಸರ್? ನೋಡಿ, ಲೋಕಸಭೆ ಚುನಾವಣೆಯಲ್ಲಿ ಅದನ್ನ ಗೆಲುವು ಅಂತ ನೀವು ಹೇಳಿದ್ರು ಕೂಡ ವಿರೋಧಿಗಳು ಅದನ್ನು ಸೋಲು ಅಂತಾನೆ ಹೇಳ್ತಾ ಇದ್ರು, ತಮ್ಮದೇ ಗೆಲುವು ಅಂತ ಹೇಳ್ತಾ ಇದ್ರು. ಮಾರಲ್ ಆಗಿ ಸಂವಿಧಾನ ಪೊಲಿಟಿಕಲಿ ಗೆಲುವು ಆಗಿರಬಹುದು, ಮಾರಲ್ ಆಗಿ ಸಂವಿಧಾನದ 370ನೇ ಅನುಚ್ಛೇದವನ್ನ ಆರ್ಟಿಕಲ್ನ ಅಮೆಂಡ್ಮೆಂಟ್ ಮಾಡಿ ಈ ರಾಷ್ಟ್ರದಲ್ಲಿ ಹೊರತಾಗಿದ್ದಂತಹ ಒಂದು ಭಾಗವನ್ನು ಈ ರಾಷ್ಟ್ರದ ಭಾಗವಾಗಿ ಮಾಡಿ ಒಂದು ರಾಷ್ಟ್ರ, ಒಂದು ರಾಷ್ಟ್ರಧ್ವಜ, ಒಂದು ಆಡಳಿತವನ್ನು ಮಾಡಿದಂಥ ಕೀರ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದೆ. ಇದು ಭಾರತದ ಪ್ರಜಾಸತ್ತಾತ್ಮಕತೆಯ ವಿಜಯ. ಇದು ವಿನ್ನಿಂಗ್ ಆಫ್ ದ ಡೆಮಾಕ್ರಸಿ. ನಮಗೆ ತಾತ್ವಿಕವಾಗಿ ಚುನಾವಣೆಯಲ್ಲಿ ಹಿನ್ನಡೆ ಆಗಿರ್ಬೋದು, ಆದರೆ ಈ ರಾಷ್ಟ್ರದ ಪ್ರತಿಯೊಬ್ಬ ಜನತೆಗೆ ಸಿಕ್ಕಂತ ಒಂದು ಜಯ ಅದು. ಸರ್, ಒಂದು ಅಲ್ಟಿಮೇಟ್ಲಿ ಚುನಾವಣೆಯಲ್ಲಿ ಏನಾಗುತ್ತೆ ಇದು ಮ್ಯಾಟರ್ ಆಗುತ್ತೆ. ಏನಾದರೂ ಆಗಲಿ ಭಾರತೀಯ ಜನತಾ ಪಾರ್ಟಿ ಓಟ್ಗೋಸ್ಕರ ಕೆಲಸ ಮಾಡಲ್ಲ, ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ ತಮಗೆ. ಆಯ್ತಾ? ನಾವು ಡೆವಲಪ್ಮೆಂಟ್ ಮಾಡಿದೀವಿ. ನಮಗೆ ನೋಡಿ, ಅಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಮಾಡಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಮಾಡಿದೀವಿ, IIT ಮಾಡಿದೀವಿ, IIM ಮಾಡಿದೀವಿ, 5,000 ರೋಡ್ಗಳನ್ನ ಮಾಡಿದ್ದೇವೆ, 2,000 ಕೋಟಿ ರೂಪಾಯಿ ಖರ್ಚು ಮಾಡಿ 7,000 ಕೋಟಿ ರೂಪಾಯಿ 700 ಕೋಟಿ ರೂಪಾಯಿ ಮಾಡಿ ಇನ್ನೊಂದು ಏರ್ಪೋರ್ಟ್ ಮಾಡ್ತಾ ಇದ್ದೇವೆ. 4% 5% ಬರ್ತಿದ್ದಂತವರು ಗನ್ನನ ಒಂದು 63% ಜನ ವೋಟ್ ಮಾಡಿದ್ದಾರೆ. ಯಾವುದೇ ಫಿಯರ್ಲೆಸ್ಲಿ ಬಂದು ವೋಟ್ ಮಾಡಿದ್ದಾರೆ. ಎಲ್ಲಿತ್ತು ನಿಮ್ದು? ನಿಮ್ಮ ಒಂದು ಇಂದಿನ ಗೃಹ ಮಂತ್ರಿಗಳು ಲಾಲ್ ಚೌಕ್ ಹೋಗಕ್ಕೆ ಎದುರ್ಕೊಂಡು ಹೋಗ್ಲೇ ಇಲ್ಲ. ಅಲ್ಲಿ ಯಾರಾದ್ರೂ ನಲ್ಲಿ ಹೋದ್ರೆ ಪಾಕಿಸ್ತಾನ ಬಾವುಟ ಆರಿಸ್ತಾ ಇದ್ರು, ಆಡ್ತಾ ಇದೆ. ನೇರವಾಗಿ ಹೋಗಿ ಯಾವ ಕೈಗಳು ಬಂದೂಕನ್ನು ಕೊಡ್ತಿದ್ರು ಆ ಕೈಗಳಿಗೆ ಇವತ್ತು ನಾವು ಉದ್ಯೋಗವನ್ನ ಕೊಟ್ಟಿದ್ದೇವೆ. ಯಾವ ಕೈಗಳಿಗೆ ನೀವು ಕಲ್ಲನ್ನು ಕೊಟ್ಟಿದ್ರು ಆ ಕೈಗಳಿಗೆ ಕೊಟ್ಟಿದ್ದೇವೆ. ಇದು ಭಾರತದ ಒಂದು ಡೆಮಾಕ್ರಸಿಯ ವಿನ್ನಿಂಗ್. ಭಾರತೀಯ ಜನತಾ ಪಾರ್ಟಿಯ ಲೂಸ್ ಅಲ್ಲ ಇದು. ಇದು ಭಾರತೀಯ ಒಂದು ರಾಷ್ಟ್ರದ ಒಂದು ಅಭಿವೃದ್ಧಿಯ ಪಥದ ವಿನ್ನಿಂಗ್ ಅಂತ ನಾನು ಹೇಳಕ್ ಬಯಸ್ತೇನೆ. ನಾನು ಆಗಲೇ ಪ್ರಥಮವಾಗಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ. ಬಿಜೆಪಿ ಸರ್ಕಾರದ ವಿಚಾರದಲ್ಲಿ ಯಾವ ದೇಶದ ಆಂತರಿಕ ಭದ್ರತೆ ಬಗ್ಗೆ ನಾವು ಮಾತಾಡಿದ್ದೀವಿ, ಸಮಗ್ರತೆ ಬಗ್ಗೆ ನಾವು ಮಾತಾಡಿದ್ದೀವಿ. ಇವತ್ತೆಲ್ಲ ಒಂದು ರೀತಿ ಹಳೇದನ್ನು ನೋಡ್ಕೊಳ್ಳೋದಾದರೆ ನಮ್ಮ ಸಿಸ್ಟಮೇ ಬದಲಾವಣೆ ಆಗಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತಂದರೆ ಆವತ್ತಿನ ಪರಿಸ್ಥಿತಿಗಳು ಇಡೀ ದೇಶದ ಜನತೆ BJPಗೆ ಯಾಕೆ ಸಪೋರ್ಟ್ ಮಾಡಿದ್ರು ಅಂತಂದರೆ ಈ ಆಂತರಿಕ ಭದ್ರತೆ ಮತ್ತು ಸಮಗ್ರತೆ ಬಗ್ಗೆನೇ ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ. ನಂಬರ್ 2 ಅತಿ ದೊಡ್ಡ ವಿಚಾರ ಮಾತಾಡ್ತಾ ಇಲ್ಲ. ಆದರೆ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ಸಿಲಿಂಡರ್ ಬಗ್ಗೆ ಮತ್ತೊಂದು ಬಗ್ಗೆ ಹೇಳ್ತಾ ಇದ್ರಿ, ಮತ್ತು ನಮ್ಮ ವಿಶ್ಲೇಷಕರು ಕೂಡ ಒಂದು ಮಾತು ಹೇಳ್ತಿದ್ರು, ಉಚಿತಗಳ ಪಿತಾಮಹರು ಇವರು ಅಂತಕ್ಕಂಥದ್ದು. ಇವತ್ತು ಉಚಿತಗಳ ವಿಷಯದಲ್ಲಿ ಈ ಎಲೆಕ್ಷನ್ ಮೇಲೆ ಎಫೆಕ್ಟ್ ಕೂಡ ಇದೆ ಅಂತಕ್ಕಂಥದ್ದು ಗಂಭೀರವಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಏನು ಅಂತಂದರೆ ಉಚಿತಗಳು ಎಲ್ಲಿ ತನಕ ಹೋಗ್ತಾ ಇದೆ ಅಂತಂದರೆ ಕೇವಲ ಅಧಿಕಾರಕ್ಕೋಸ್ಕರ ಜನಗಳನ್ನ ಎಲ್ಲೋ ಒಂದು ರೀತಿ ಅದು ನಮ್ಮ ಹಕ್ಕಾಗಿರ್ಬೋದು, ಆದರೆ ಜನಗಳನ್ನೆಲ್ಲ ಒಂದು ತಪ್ಪುದಾರಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಉದಾಹರಣೆಗೆ ತಾವು ನೋಡ್ತಾ ಇದ್ದೀರಿ, ತೆಲಂಗಾಣ ರಾಜ್ಯದಲ್ಲಿ ಸರಿಸುಮಾರು 75% ಉಚಿತಗಳಿಗೆ ಹೋಗೋದಾದರೆ ಬಡ್ಜೆಟಲ್ಲಿ 25% ಶಾಶ್ವತ ಯೋಜನೆಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ಹಿಮಾಚಲದಲ್ಲಿ ನಾವು ಕೊಡೋದಕ್ಕೆ ಸಂಬಳಕ್ಕೆ ದುಡ್ಡಿಲ್ಲ ಅಂತಕ್ಕಂಥ ಮಾತಾಗೋದಾದರೆ ಇವತ್ತೆಲ್ಲ ಹೋಗ್ತಾ ಇದೆ. ಇವ್ರು ನೋಡ್ಕೊಂಡು ಇನ್ನೊಂದು ಪಕ್ಷ ಕೂಡ ಉಚಿತಗಳನ್ನೇ ನಾವು ಡಿಪೆಂಡ್ ಮಾಡ್ಕೊಳ್ಳೋದಾದರೆ ದೇಶದ ಶಾಶ್ವತ ಅಭಿವೃದ್ಧಿಗಳ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದ್ದಾರೆ? ಜನಗಳಿಗೆ ನೀವೆಲ್ಲ ಮೂಗಿಗೆ ತುಪ್ಪ ಸವರಿ ಜನಗಳ ಹತ್ರ ಓಟ್ ಪಡ್ಕೋತಾ ಇದ್ದಾರೆ ಹೊತ್ತಾಗಲಿ, ಜನಗಳ ಬೆಳವಣಿಗೆ ಬಗ್ಗೆ ಆಗಿರಲಿ, ಅಲ್ಲಿರ್ತಕ್ಕಂಥ ಶಾಶ್ವತ ಯೋಜನೆಗಳ ಬಗ್ಗೆ ಆಗಿರಲಿ, ನಾನು ಹೇಳಿದಾಗಲೇ ಸ್ಥಳೀಯವಾದಂಥ ಸಮಸ್ಯೆಗಳ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು. ನನಗೆ ಭಾರಿ ಇಷ್ಟ ಆಯ್ತು ಆ ವಿಚಾರದಲ್ಲಿ. ಯಾವೊಂದು ಹರಿಯಾಣದಲ್ಲಿ ಸಿಂಪತಿ ಅಂತಕ್ಕಂಥದ್ದು ಕೂಡ ತಪ್ಪಾಗ್ತದೆ. ಯಾಕೆ ಅಂತಂದರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಅಲ್ಲೇನೋ ಒಂದು ಸ್ಪೋರ್ಟ್ಸ್ಮನ್ಗಳಿಗೆ ಅವಮಾನ ಆಯಿತು ಅಂತಕ್ಕಂಥ ವಿಚಾರ ಮತ್ತೊಂದು ಅಂತ. ಹಾಗಾದರೆ ನೀವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಹಾಗಾದರೆ ಈ ವಿಷಯದಲ್ಲಿ ನೀವು ಸಿಂಪತಿ ತೋರಿಸೋದ್ರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೂಡ ಸಿಂಪತಿ ತೋರಿಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.